ಚಮಕುತ್ತಿರುವ ಕೆರೆ ಹತ್ತಿರ ಸೌಮ್ಯವಾದ ಅಲೆಯಗಳು ಹೊತ್ತಿರುವಲ್ಲಿ ಇಲ್ಲಿ ನಮ್ಮ ಕಥೆ ಕೆರೆ ಹತ್ತಿರದ ಉದ್ಯಾನ ಒಡೆಯಲ್ಲಿದೆ. ಕಾಲುಗಳು ಮತ್ತು ಯೋಜನೆಗಳೊಂದಿಗೆ ಕಂಠದಿಂದ ಕಂಠ ದಸ್ಲು ವಿಶಾಲವಾದ ನೀರಿನ ಅಂದರಲ್ಲಿ ಡಾಕ್ ನಿರ್ಮಿಸುತ್ತಿದ್ದಾರೆ. ಪ್ರಾಣಿಗಳು ಹೊತ್ತಲು ಬರುವ ಕಡಲ ತೀರದಲ್ಲಿ ಸಂಗ್ರಹವಾಗುತ್ತವೆ. ಹೊಗೆಗಳು ಕೊಂಡಾಡುತ್ತವೆ, ನೀರನ್ನು ಹಾರಿಸುತ್ತವೆ. ಮತ್ತೆ ಕಷ್ಟವಾಗುತ್ತಿದೆ, ಬೀಬೋ ತೋರಿಸುತ್ತಾನೆ. ಪಿಪ್ ನಿಧಾನವಾಗಿ ಯೋಚಿಸುತ್ತಿದ್ದಾರೆ. ಡಜ್ಲು ಅದರ ಸ್ಥಳವನ್ನು ಗುರುತಿಸಿದ ರಚಿಸುತ್ತಿದ್ದಾರೆ. ಅದನ್ನು ಬಲವಾಗಿ ನಿರ್ಮಿಸಿ, ಅದನ್ನು ಬುದ್ಧಿವಂತಿಕೆಯಿಂದ ನಿರ್ಮಿಸಿ. ಪ್ರತಿ ಹೃದಯಕ್ಕೆ ಸುರಕ್ಷಿತ ಮತ್ತು ಸಂತೋಷಕರ ಸ್ಥಳ. ತೀರದಿಂದ ಕಿರಿದಾದ ನೀಲಿಗೆ ಡಜ್ಲು ಡಾಕ್ ನಿಜವಾಗುತ್ತಿದೆ. ಮರದ ಹೊತ್ತೆಗಳು ಆಳವಾಗಿ ಮತ್ತು ಬಲವಾಗಿ ಹತ್ತುತ್ತವೆ. ಬೆಂಗಳು ಸರಿಯಾಗಿ ಸ್ಥಾಪಿಸಲಾಗುತ್ತವೆ. ಕಂಬಗಳು ಏರುವವು, ಉಂಗುರಗಳು ಹೊತ್ತಿವೆ. ಲೂಮಾ ಹೇಳುತ್ತಾರೆ, ಭದ್ರತೆ ಮೊದಲು, ಸರಿ? ಹೆಚ್ಚು ಹೆಜ್ಜೆಗಳು ನಿಧಾನವಾಗಿ ಮತ್ತು ಸಮರ್ಥವಾಗಿ. ಹಾಗಾದರೆ ಡಾಕ್ ಹೇಗೆ ಬೆಳೆಯುತ್ತದೆ ಎಂದು ನೋಡಿ. ನೀರಿಗೆ ಸುರಕ್ಷಿತ, ನೆಲಕ್ಕೆ ಸುರಕ್ಷಿತ. ಡಜ್ಲು ಅವರ ಕೈಯಿಂದ ಆತ್ಮರಕ್ಷಿತವಾಗಿ ನಿರ್ಮಿಸಲಾಗಿದೆ. ಡಾಕ್ ಪರೀಕ್ಷೆಯಾಗಿದೆ, ಬಲವಾದ ಮತ್ತು ನಿಜವಾದ. ಜೀವನ ರಕ್ಷಕ ಗಲವಿಗಳನ್ನು ಧರಿಸಲಾಗುತ್ತವೆ. ನಿಯಮಗಳು ಸ್ಪಷ್ಟವಾಗಿದೆ.